ಎಲ್ಲರಿಗೂ ನಮಸ್ಕಾರ. ನಾವು ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಒಬ್ಬರು ಕಮೆಂಟಲ್ಲಿ ಚಿತ್ರಾನ್ನ ಮಾಡೋದನ್ನು ಡೀಟೇಲಾಗಿ ಹೇಳಿ ಅಂತ ಹೇಳಿದರು. ಮೊದಲಿಗೆ ಕುಕ್ಕರಲ್ಲಿ 1 ಲೋಟ ಅಕ್ಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ 2 ಸಲ ತೊಳೆದು ಇಟ್ಕೊಂಡಿದ್ದೀನಿ ನಾನೀಗ. ಆ ಅಕ್ಕಿಗೆ 1 ಲೋಟಕ್ಕೆ 2 ಲೋಟ ನೀರು ಹಾಕಬೇಕು. ನಾನು ಅನ್ನ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರಿಗೆ ಹೇಳ್ತಾ ಇರೋದು, ಬರೋರಿಗೆ ಅಲ್ಲ. ಕೆಲವರಿಗೆ ಅನ್ನಕ್ಕೆ ಎಷ್ಟು ನೀರು ಇಡಬೇಕಂತನೂ ಗೊತ್ತಿರಲ್ಲ ಪಾಪ, ಅವ್ರಿಗೆ ಅಭ್ಯಾಸ ಇರಲ್ವಲ್ಲ. ಹಾಗಾಗಿ ಅಂಥವ್ರಿಗೆ ಅಷ್ಟೇ ಇದು. ಬರೋರೆಲ್ಲ ಈ ಅನ್ನ ಮಾಡೋದೆಲ್ಲ ವಿಡಿಯೋ ಮಾಡಿದ್ದೀರಿ ಅಂತ ಹೇಳಿ ಇದು ಮಾಡೋಕ್ಕೆ ಹೋಗಬೇಡಿ. ಕೆಲವ್ರಿಗೆ ಅನ್ನ ಮಾಡೋಕ್ಕೆ, ಅದು ನಮ್ಮ ಮನೆಯಲ್ಲೇ ನನ್ನ ಮಗನಿಗೆ ಬರಲ್ಲ, ನಾನು ಊರಿಗೆ ಹೋದ್ರೆಲ್ಲ ಅನ್ನ ಮಾಡೋದಕ್ಕೆ, ಹಾಗಂದು ಹೇಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ. ನಾನು ಪ್ರತಿ ಸಲ ಹೇಳೋ ಥರ ಕುಕ್ಕರ್ ವಿಸಲ್ಲು ಹಿಂದ್ಗುಡ್ಲೆ ಹಾಕಿಬಿಡಬೇಡಿ. ಅದು ಸ್ವಲ್ಪ ಸ್ಟೀಮ್ ಬರಲಿ. ಸ್ಟೀಮ್ ಬಂದಮೇಲೆ ವಿಸಲ್ ಹಾಕಿ ನೋಡಿ. ಈಗ ಸ್ಟೀಮ್ ಬರುತ್ತದೆ ಅಲ್ವಾ, ಈಗ ವಿಸಲ್ ಹಾಕ್ಕೋಬೇಕು. ಇವಾಗ ವಿಸಲ್ ಹಾಕ್ಕೊಂಡಾಗ 2 ವಿಸಲ್ಲು ತೊಗೊಳ್ಳಿ. ಯಾಕಂದರೆ ನಮ್ಮ ಮನೇಲಿ ನನ್ನ ಮಕ್ಕಳು ನಾನು ಊರಿಗೆ ಹೋದ್ರೆಲ್ಲ ಅವರಿಗೆಲ್ಲ ಬರೋದಿಲ್ಲ, ಹಾಗಂದು. ಏನಪ್ಪ ಗುಂಡ ಓನ್ ಬಂಗಾರಿ, ಗೊಜ್ಜು ಮಾಡಲು ಮೊದಲಿಗೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ, ನಿಂಬೆಹಣ್ಣು, ಒಣಮೆಣಸಿನ್ಕಾಯಿ ಬೇಕಾಗುತ್ತೆ. ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ತಾ. ಒಗ್ಗರಣೆ ಮಾಡಲು ಗ್ಯಾಸ್ ಸ್ಟವ್ ಮೇಲೆ ಬಾಂಡಲಿಯನ್ನು ಕಾಯಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಒಣ ಮೆಣಸಿನಕಾಯಿ. ರುಚಿ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎರಡೂ ಹಾಕಿದರೆ ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ಖಾರವಾಗಿರುತ್ತೆ. ಒಣಮೆಣಸಿನ್ಕಾಯಿನೂ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆದ ನಂತರ, ಹಸಿಮೆಣಸಿನ್ಕಾಯಿ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ನಂತರ ಟೊಮೊಟೊ ಹಾಕಿ ಎಲ್ಲದು ಸ್ವಲ್ಪ ಮೆತ್ತಗಾಗಲಿ. ಮೆತ್ತಗಾದ್ಮೇಲೆ ಇನ್ನೇನು ರುಚಿಗೆ ಉಪ್ಪು ಹಾಕಲೇಬೇಕಲ್ವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಂಗಿದ್ರೆ ಗೊಜ್ಜು ರುಚಿ ಬರಲ್ಲ ಚಿತ್ರಾನ್ನ. ಉಪ್ಪು ಹಾಕಲೇಬೇಕು. ನಂತರ ಕಲರ್ಫುಲ್ ಆಗಿರಬೇಕಲ್ವ. ಚಿತ್ರಾನ್ನ ಅಂದರೆ ಕಲರ್ಫುಲ್ಲು. ಅರಿಶಿನ, ಚಿತ್ರಾನ್ನ ಅಂದ್ರೇ ಫುಲ್ಲು ಕಲರ್ ಆಗಿದ್ರೇ ಚೆಂದ. ಅರಿಶಿನ ಪುಡಿ ಹಾಕಿ ಕಲರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಬೇಯಲಿ ಚೆನ್ನಾಗಿ ಮೆತ್ತಗೆ. ಅದು ಬೆಂದಮೇಲೆ ಅಂದರೆ ತುಂಬ ಮೆತ್ತಗಾಗಬಾರ್ದು ಚಿತ್ರಾನ್ನ, ಸ್ವಲ್ಪ ಕ್ರಿಸ್ಪಿಯಾಗಿ. ನನ್ನ ಮಗ ನನ್ನ ಹತ್ರ ತಮಾಷೆ ಮಾಡ್ತಾಯಿದ್ದ, ಇಡ್ಲಿಗೆ ತಂಗ್ಳನ್ನ ಹಾಕಿ ಅದು ಒಳ್ಳೆಯದು ತಿನ್ನೋದಕ್ಕೆ ಹೇಳಮ್ಮ ಅಂತೇಳಿ. ಹಾಗೆ ಕಾಮಿಡಿ ಮಾಡ್ಕೊಂಡು ನಗ್ತಾಯಿದ್ವಿ ನಾನು ನನ್ನ ಮಗ. ಅಂತೂ ಚಿತ್ರಾನ್ನ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟೂ. ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. ಒಂದು 4-5 ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ.